ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳ 30ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವಲ್ಲ. ಹಿಂದೂ ಧರ್ಮ ಅಂದ್ರೆ ಎಲ್ಲಾ ರೀತಿಯ ಅನಿಷ್ಟ ಅನಾಚಾರವಿದ್ದಂತೆ. ಹಿಂದೂ ಧರ್ಮ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮದ ಒಂದು ಭಾಗ ನೀವು ಗಮನಿಸಬೇಕು. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಲೈಂಗಿಕ ಅನಾಚಾರಗಳನ್ನು ಒಳಗೊಂಡಂತಹ. ಇನ್ನು ಇದೇ ವೇಳೆ ವೇದಿಕೆಯಲ್ಲಿದ್ದ ವಚನಾನಂದ ಶ್ರೀ ಸಾಣೇಹಳ್ಳಿ ಶ್ರೀಗಳ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂ ಎನ್ನುವುದು ಅತ್ಯಂತ ಸತ್ಯ ಸನಾತನವಾದುದು. ಹಿಂದೂ ಎನ್ನುವುದು ಒಂದು ವಿಶಾಲ ಮಹಾಸಾಗರ. ನಾವೆಲ್ಲ ಒಟ್ಟಾಗಿ ಹೋದಾಗ ಮಾತ್ರ ಸಮಾಜಕ್ಕೆ ಉತ್ತಮ ಭವಿಷ್ಯ ಸಿಗುತ್ತೆ ಅಂತ ಹೇಳುವ ಮೂಲಕ ವೇದಿಕೆ ಮೇಲೆಗೆ ಸಾಣೇಹಳ್ಳಿ ಶ್ರೀಗಳಿಗೆ ವಚನಾನಂದ ಶ್ರೀ ಟಾಂಗ್ ಕೊಟ್ಟಿದ್ದಾರೆ. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೆ ಹೇಳ್ಬೋದು. ಹಿಂದೂ ಅದು ವಿಶಾಲ ಮಹಾಸಾಗರ. ಆ ಮಹಾಸಾಗರದಲ್ಲಿ ಕೇವಲ ವೈದಿಕರಿರಲಿಲ್ಲ, ಅಲ್ಲಿ ಅವೈದಿಕರಿದ್ದು. ಅದು ಕೇವಲ ದ್ವೈತ ಅಲ್ಲ, ಅದು ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟ. ವಿಧಾನಸೌಧದಲ್ಲಿ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಬಳಿಕ ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾಗಿ ಆನೆಗಳ ಸೆರೆ ಕಾರ್ಯಾಚರಣೆ ಪಳಗಿಸುವುದು, ಮಾವುತರಿಗೆ ತರಬೇತಿ ಕುರಿತು ಚರ್ಚೆ ನಡೆಸಿದರು. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪವನ್ ಕಲ್ಯಾಣ್, ಅರಣ್ಯ ಇಲಾಖೆ ಖಾತೆ ನಾನು ನಿಭಾಯಿಸ್ತಾ ಇದ್ದೇನೆ. ಅರಣ್ಯ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯವಾಗಿದೆ. ರಾಜಕುಮಾರ್ ನಟನೆಯ ಗಂಧದ ಗುಡಿ ಸಿನಿಮಾ ನಾನು ನೋಡಿದ್ದೇನೆ. ಅದರಲ್ಲಿ ಅರಣ್ಯ ರಕ್ಷಣೆ ಮಾಡೋದನ್ನ ತೋರಿಸಿದ್ದಾರೆ. ಹಾಗೆಯೇ ನಾವು ನಿಜ ಜೀವನದಲ್ಲೂ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಅರಣ್ಯ ಭವನಕ್ಕೆ ಆಂಧ್ರ ಡಿಸಿಎಂ ಭೇಟಿ ವೇಳೆ ತಮ್ಮ ಕಾರಿನಲ್ಲಿ ಹಾವು ಕಾಣಿಸಿಕೊಂಡಿದೆ. ಕಾರಿನ ಬ್ಯಾನೆಟ್ ಅಲ್ಲಿ ಹಾವು ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ವೇಳೆ ಕರ್ನಾಟಕದ ಕೈಗಾರಿಕೋದ್ಯಮಿಗಳ ಜೊತೆ ಸಭೆ ನಡೆಸಿ ಮಧ್ಯಪ್ರದೇಶದಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ಕೊಟ್ಟರು. ಜೊತೆಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಸಮ್ಮಿಟ್ನಲ್ಲೂ ಭಾಗಿಯಾಗಿದ್ದರು. ಮೊದಲ ಬಾರಿಗೆ ಮಧ್ಯಪ್ರದೇಶ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಹುಡುಕ್ತಾ ಇದೆ ಅಂತ ಹೇಳಿದ್ರು. ನಮ್ಮ ಉದ್ದೇಶ ಕರ್ನಾಟಕದಿಂದ ಹೂಡಿಕೆಯನ್ನ ಕಸಿದುಕೊಳ್ಳೋದಲ್ಲ, ನಾವು ವ್ಯಾಪಾರ ಸ್ನೇಹಿ ನೀತಿ ಹೊಂದಿದ್ದೇವೆ ಅಂತ ಹೇಳಿದ್ರು. ಇನ್ನು ದೇಶ ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಗುಡ್ಡ ಕುಸಿತದಿಂದ ನಲುಗಿರುವ ಕೇರಳದ ವೈನಾಡಿಗೆ ಪ್ರಧಾನಿ ಮೋದಿ ಭೇಟಿ ನೀಡುವ ಸಾಧ್ಯತೆ ಇದೆ. ಆಗಸ್ಟ್ 10-11ರಂದು ವೈನಾಡಿಗೆ ತೆರಳಿ ವೈಮಾನಿಕ ಸಮೀಕ್ಷೆ ನಡೆಸಲಿರುವ ಪ್ರಧಾನಿ ಮೋದಿ ಭೂಕುಸಿತದ ಸ್ಥಳ ವೀಕ್ಷಿಸಲಿದ್ದಾರೆ. ಬಳಿಕ ಕಾಳಜಿ ಕೇಂದ್ರಗಳಿಗೂ ಪ್ರಧಾನಿ ಭೇಟಿ ನೀಡುವ ಸಾಧ್ಯತೆ ಇದ್ದು, ಪ್ರಧಾನಿ ಮೋದಿ ಜೊತೆ ಕೇರಳ ಸಿಎಂ ಹಾಗೂ ಗವರ್ನರ್ ಭಾಗಿಯಾಗಲಿದ್ದಾರೆ. ಕೇರಳ ವಯನಾಡಿನಲ್ಲಿ ಇಸ್ರೋ ಸ್ಯಾಟಲೈಟ್ ಸರ್ವೆ ನಡೆಸೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ನ್ಯೂಸ್ 18ಗೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಶರ್ಮಾ ಅವರು ಮಾತನಾಡಿದ್ದು, ಕೇರಳದಲ್ಲಿ ಜಿಯೋಗ್ರಾಫಿಕಲ್ ಸ್ಯಾಟಲೈಟ್ ಸರ್ವೆಗೆ ಮುಂದಾಗಿದ್ದೇವೆ. ಈ ಹಿಂದೆ ಉತ್ತರಾಖಂಡ್ನಲ್ಲೂ ಈ ರೀತಿಯ ಸರ್ವೆ ಮಾಡಲಾಗಿತ್ತು. ಇದರಿಂದ ಯಾವ ಪ್ರದೇಶದಲ್ಲಿ ಭೂಕುಸಿತವಾಗುತ್ತೆ ಅನ್ನೋ ಮಾಹಿತಿ ಸಿಗುತ್ತೆ ಅಂತ ಹೇಳಿದರು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕಿರಣ್ ರಿಜಿಜು ಮಂಡಿಸಿದ್ದಾರೆ. ಕಾಯ್ದೆಯಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದ್ದು, ವಿಪಕ್ಷಗಳ ಆಕ್ಷೇಪದ ನಡುವೆಯೇ ವಕ್ಫ್ ಬೋರ್ಡ್ನ ನಿಯಮಗಳಿಗೆ 44 ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಚರ್ಚೆ ಬಳಿಕ ಜಂಟಿ ಸದನ ಸಮಿತಿಗೆ ಕಳುಹಿಸಲು ನಿರ್ಧರಿಸಲಾಯಿತು. ಮಳೆಗಾಲದಲ್ಲಿ ಜನವಸತಿ ಪ್ರದೇಶಗಳಿಗೆ ಸರೀಸೃಪಗಳು ನುಗ್ಗೋದು ಸಹಜ. ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆ ನಡುವೆ ಗ್ರಾಮವೊಂದಕ್ಕೆ ಎಂಟ್ರಿ ಕೊಟ್ಟ ಮೊಸಳೆ ಅವಾಂತರ ಸೃಷ್ಟಿಸಿದೆ. ಬೀದಿಯಲ್ಲಿ ಸಾಕ್ತಾ ಇದ್ದ ಮೊಸಳೆ ಕಂಡು ಕೆಲವರು ಮೊಸಳೆಯನ್ನ ನೋಡಿ ಎಂಜಾಯ್ ಮಾಡ್ತಿದ್ರೆ ಮತ್ತೆ ಕೆಲವರು ಭೀತಿಯಿಂದ ಓಡಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಹಾಲಿನ ಬೃಹತ್ ಟ್ಯಾಂಕರ್ ಅಪಘಾತಕ್ಕೀಡಾಗಿ ಚಾಲಕ ಮೃತಪಟ್ಟ ಘಟನೆ ನಡೆದಿದೆ. ಘಟನೆಯಲ್ಲಿ ರಸ್ತೆಯಲ್ಲಿ ಬಿದ್ದಿದ್ದ ಚಾಲಕನ ಸಹಾಯಕ್ಕೆ ಬರದೆ ಜನರು ಟ್ಯಾಂಕರ್ನಲ್ಲಿದ್ದ ಹಾಲನ್ನ ಹೊತ್ತೊಯ್ದಿದ್ದಾರೆ. ವೆಲ್ಕಮ್ ಬ್ಯಾಕ್. ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಬಾಂಗ್ಲಾದೇಶದಲ್ಲಿ ಇನ್ನೂ ಕೆಲ ಹೊತ್ತಿನಲ್ಲೇ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗಲಿದೆ. ಇದೇ ವೇಳೆ 15 ಮಂದಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ.
ವಿದೇಶಾಂಗ ಸಚಿವ ಎಸ್ ಜೈಶಂಕರ್ 3 ದಿನಗಳ ಭೇಟಿಗಾಗಿ ಮಾಲ್ಡೀವ್ಸ್ಗೆ ತೆರಳಿದ್ದಾರೆ. ಕೆಲ ಕಾಲದಿಂದ ಸ್ಥಗಿತಗೊಂಡಿದ್ದ ಉಭಯ ದೇಶಗಳ ಮಾತುಕತೆಗೆ ಮರುಜೀವ ಬಂದಿದೆ. ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಭಾರತ ಭೇಟಿ ಬೆನ್ನಲ್ಲೇ ಭಾರತದ ವಿದೇಶಾಂಗ ಸಚಿವ ಮಾಲ್ಡೀವ್ಸ್ಗೆ ತೆರಳಿದ್ದು ಉಭಯ ದೇಶಗಳ ನಡುವಿನ ತಿಕ್ಕಾಟಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಹತ್ಯೆ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಈ ಬೆನ್ನಲ್ಲೇ ಹನಿಯೆ ಹತ್ಯೆಗೆ ಇಸ್ರೇಲ್ ಸಂಪೂರ್ಣ ಹೊಣೆ ಅಂತ ಜಾಗತಿಕ ಇಸ್ಲಾಮಿಕ್ ಕೋಆಪರೇಷನ್ ಸಂಘಟನೆ ಆರೋಪಿಸಿದೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮತ್ತಷ್ಟು ಉದ್ವಿಗ್ನತೆಯ ಸೃಷ್ಟಿಯಾಗಿದೆ. ಇಂಡೋನೇಷ್ಯಾದ ಬಾಲಿ ಕಡಲ ತೀರದಲ್ಲಿ ಹಡಗಿನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಎಲಿಜಬೆತ್ ಹೆಸರಿನ ಹಡಗು ಬೆಂಕಿಗಾಹುತಿಯಾಗಿದ್ದು 5 ಸಜೀವ ದಹನವಾಗಿದ್ದಾರೆ. 17 ಮಂದಿ ಗಾಯಗೊಂಡಿದ್ದು ಎಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗ ಒಲಿಂಪಿಕ್ ಹೋರಾಟದಲ್ಲಿ ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ. ಒಲಿಂಪಿಕ್ಸ್ನಿಂದ ಔಟ್ ಆಗಿದ್ದಕ್ಕೆ ಬೇಸರಗೊಂಡಿರುವ ವಿನೇಶ್ ಫೋಗಟ್ ಕುಸ್ತಿಗೆ ವಿದಾಯ ಹೇಳಿದ್ದಾರೆ. ಮಧ್ಯರಾತ್ರಿ ಎಕ್ಸ್ನಲ್ಲಿ ನಿವೃತ್ತಿ ನಿರ್ಧಾರ ಪೋಸ್ಟ್ ಮಾಡಿರುವ ವಿನೇಶ್ ಫೋಗಟ್, ಸೋತಿದ್ದೇನೆ, ಇನ್ನು ಸೆಣಸಾಡಲು ನನ್ನ ಬಳಿ ಧೈರ್ಯ ಇಲ್ಲ, ನಿಮ್ಮೆಲ್ಲರ ಕನಸು ನುಚ್ಚು ನೂರಾಗಿದೆ ಅಂತ ವಿನೇಶ್ ಫೋಗಟ್ ಪೋಸ್ಟ್ ಮಾಡಿದ್ದಾರೆ. ವಿನೇಶ್ ವಿದಾಯಕ್ಕೆ ಇಡೀ ಕ್ರೀಡಾ ಜಗತ್ತು ಆಘಾತಕ್ಕೊಳಗಾಗಿದೆ. ಕುಸ್ತಿಪಟು ವಿನೇಶ್ ಫೋಗಟ್ ಒಲಿಂಪಿಕ್ಸ್ನಲ್ಲಿ ಅನರ್ಹಗೊಂಡಿರುವ ವಿಚಾರ ಲೋಕಸಭೆ ರಾಜ್ಯಸಭೆಯಲ್ಲೂ ಮಾರ್ಧನಿಸಿದೆ. ರಾಜ್ಯಸಭೆಯಲ್ಲಿ ಪಶ್ಚಿಮ ಬಂಗಾಳದ ನಾಯಕರು ವಿನೇಶ್ ಫೋಗಟ್ ವಿಚಾರದಲ್ಲಿ ಧ್ವನಿ ಎತ್ತಿ ಸಭಾತ್ಯಾಗ ಮಾಡಿದ್ರು. ಈ ವೇಳೆ ಕುಪಿತರಾದ ಸಭಾಪತಿ ಧನ್ಕರ್, ದುಃಖ ಆಗಿರೋದು ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ದೇಶವೇ ಆ ಹೆಣ್ಣು ಮಗಳ ಬಗ್ಗೆ ಮರುಕ ವ್ಯಕ್ತಪಡಿಸ್ತಾ ಇದೆ. ಮುಂದೆ ಆಕೆ ಸಾಗಬೇಕಾದ ಹಾದಿ ಬಹಳ ಇದೆ. ವಿಚಾರ ರಾಜಕೀಯಗೊಳಿಸಿ ಆಕೆಯ ಗೌರವಕ್ಕೆ ಧಕ್ಕೆ ತರಬೇಡಿ ಅಂತ ಸಭಾಪತಿ ಧನ್ಕರ್ ಕಿಡಿಕಾರಿದ್ದಾರೆ. This is unbecoming conduct. I will not countenance it. Honorable members, we have seen the ugliest of scene. We saw a dark phase of our democracy during emergency. We know how it starts. It starts first. You walked out and you came. In the process, you hurt more than 1 billion people. In the process, you set aflame democratic. ಜಾವಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ ಪದಕದ ಭರವಸೆ ಮೂಡಿಸಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಬೇಟೆಯಾಡಿದ್ದ ನೀರಜ್ ಚೋಪ್ರಾ ಈ ಬಾರಿಯೂ ಚಿನ್ನದ ಬೇಟೆಯ ಹುಮ್ಮಸ್ಸಿನಲ್ಲಿದ್ದಾರೆ. ರಾತ್ರಿ 11:55ಕ್ಕೆ ಪಂದ್ಯ ನಡೆಯಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆ ಸ್ಪೇನ್ ವಿರುದ್ಧ ಭಾರತದ ಹಾಕಿ ತಂಡ ಅಖಾಡಕ್ಕಿಳಿದಿತ್ತು. ಕಂಚಿನ ಪದಕಕ್ಕಾಗಿ ಉಭಯ ತಂಡಗಳು ಸೆಣಸಾಡಿದ್ದು ಭಾರತ ತಂಡ ವಿಜಯಿಯಾಗಿದ್ದು ಕಂಚಿನ ಪದಕ ಪಡೆದಿದೆ. 2-1 ಗೋಲುಗಳಿಂದ ಭಾರತ ತಂಡ ಸ್ಪೇನ್ ತಂಡವನ್ನ ಮಣಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಮನು ಭಾಕರ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆಯೇ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಸಂಸತ್ ಭವನದ ಕಚೇರಿಯಲ್ಲಿ ನಾಯಕರನ್ನ ಭೇಟಿ ಮಾಡಿದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.